ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಫಸ್ಟ್ ಸೆಮಿಸ್ಟರ್ ಎಸಿಪಿ ಸಿಲೆಬಸ್ನ 2 ಅಂಕದ ಪ್ರಶ್ನೆಗಳು. ಭಾಗ 1 ಅಂದ್ರೆ 1ನೇ ಭಾಗ ನಾಡು ನುಡಿ ಅಂತ ಏನಿದೆ ನಿಮಗೆ ಭಾಗ, ಅದರಲ್ಲಿ ಬರುವಂತ 4 ಲೆಸನ್ ಕರ್ನಾಟಕ, ಇಟ್ಟ ಹೆಸರು ಕೊಟ್ಟ ಮಂತ್ರ, ಕನ್ನಡ ದಾಸಯ್ಯ, ಕನ್ನಡ ಪದಗಳು, ಈ ಶತಮಾನದ ಹೊಸ ಸವಾಲುಗಳು. ಈ 4ರಲ್ಲಿ ಕೇಳುವಂತ 2 ಅಂಕದ ಪ್ರಶ್ನೆಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಮೊದಲಿಗೆ ಕರ್ನಾಟಕ ಇಟ್ಟ ಹೆಸರು ಕೊಟ್ಟ ಮಂತ್ರ. ಕರ್ನಾಟಕ ಇಟ್ಟ ಹೆಸರು ಕೊಟ್ಟ ಮಂತ್ರ ಗದ್ಯವನ್ನು ಬರೆದವರು ಯಾರು ಮತ್ತು ಇವರು ಯಾವ ಜಿಲ್ಲೆಯವರು, ಅಂದ್ರೆ ಇದನ್ನ ಬರೆದವರು ಯಾರು, ಅವರು ಎಲ್ಲಿಯವರು ಅಂತ ಬರಿಬೇಕಾಗುತ್ತೆ. ಬರೆದವ್ರ ಹೆಸರು ಕುವೆಂಪು, ಇವರು ಶಿವಮೊಗ್ಗ ಜಿಲ್ಲೆಯವರು. ಕುವೆಂಪು ಎಲ್ಲಿ ಮತ್ತು ಯಾವಾಗ ಜನಿಸಿದರು? ಕುವೆಂಪು ಅವರು ಜನಿಸಿದ್ದು 29 ಡಿಸೆಂಬರ್ 1904 ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯಲ್ಲಿ ಜನಿಸಿದ್ದಾರೆ. ಇನ್ನು ಮೂರನೇ ಪ್ರಶ್ನೆ, ಕುವೆಂಪು ಅವರ ತಂದೆ ಮತ್ತು ತಾಯಿ ಯಾರು? ಕುವೆಂಪು ಅವರ ತಂದೆ ಹೆಸರು ವೆಂಕಟಪ್ಪ, ತಾಯಿ ಹೆಸರು ಸೀತಮ್ಮ. ಕುವೆಂಪು ಅವರು ಬರೆದಂತ 2 ಕೃತಿಗಳನ್ನ ಹೆಸರಿಸಿರಿ. ಕಾನೂರು ಹೆಗ್ಗಡತಿ, ಮಳೆಗಳಲ್ಲಿ ಮದುಮಗಳು. ಕುವೆಂಪು ಅವರ 2 ಕವನ ಸಂಕಲನಗಳನ್ನ ಹೆಸರಿಸಿರಿ. ಕೊಳಲು, ನವಿಲು, ಚಂದ್ರ ಮಂಚಕ್ಕೆ ಬಾ ಚಕೋರಿ, ಉಯ್ಯಾಲೆ. ಕುವೆಂಪು ಅವರು ಪಡೆದಂತ 2 ಪ್ರಶಸ್ತಿಗಳನ್ನ ತಿಳಿಸಿ. ಅವರಿಗೆ ಸಿಕ್ಕಂತ ಪ್ರಶಸ್ತಿಗಳು: ಜ್ಞಾನಪೀಠ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ. ಕುವೆಂಪು ಅವರು ಬರೆದಂತ 2 ನಾಟಕಗಳನ್ನ ಹೆಸರಿಸಿರಿ. ಸ್ಮಶಾನ, ಕುರುಕ್ಷೇತ್ರ, ಜಲಗಾರ, ಶೂದ್ರ ತಪಸ್ವಿ. ಕುವೆಂಪು ಅವರು ಯಾವ ಮತ್ತು ಎಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು? 1957ರಲ್ಲಿ ಧಾರವಾಡದಲ್ಲಿ ನಡೆದಂತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ ಯಾವುದು? ಶ್ರೀ ರಾಮಾಯಣಂ ದರ್ಶನಂ ಅನ್ನೋ ಮಹಾಕಾವ್ಯಕ್ಕೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಕುವೆಂಪು ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದುಕೊಟ್ಟ ಕೃತಿ ಯಾವುದು? ಅದೇ ಕೃತಿ ಶ್ರೀ ರಾಮಾಯಣ ದರ್ಶನಂ ಅನ್ನೋ ಮಹಾಕಾವ್ಯಕ್ಕೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿದೆ. ಇಲ್ಲಿವರೆಗೆ ಲೇಖಕರ ಮೇಲೆ ಕೇಳುವಂತ ಪ್ರಶ್ನೆ ಆಯಿತು. ಇನ್ನು ಲೆಸನ್ ಮೇಲೆ, ಲೇಖನದ ಮೇಲೆ ಕೇಳುವಂತ ಪ್ರಶ್ನೆ: ಕುವೆಂಪು ಅವರು ಕರ್ನಾಟಕ ಎಂಬ ಹೆಸರಿನ ಬಗ್ಗೆ ಮೊದಲೇ ಏನೆಂದು ಹೇಳಿದ್ದರು? ಕರ್ನಾಟಕ ಎಂಬ ಹೆಸರು ಕನ್ನಡ ನಾಡಿಗೆ ಸಮಂಜಸವಾಗಿರುವುದು, ಸಂತೋಷದಿಂದ ಸರ್ವಸಮ್ಮತದಿಂದ ಘೋಷಣೆಯಾಗಲಿದೆ ಎಂದು ಹೇಳಿದ್ದರು. ಅಂದ್ರೆ ಕರ್ನಾಟಕ ಅನ್ನೋ ಹೆಸರು ಮುಂದೆ ಬಂದೇ ಬರುತ್ತೆ ಅಂತ ಹೇಳಿ ಮೊದಲೇ ಭವಿಷ್ಯ ನುಡಿದಿದ್ರು ಅವರು. ಅದು ಎಲ್ಲರ ಒಪ್ಪಿಗೆಯಿಂದ, ಎಲ್ಲರೂ ಸಂತೋಷದಿಂದ ಒಪ್ಕೋತಾರೆ ಅಂತ ಹೇಳಿದ್ರು. ವಿದ್ಯಾರ್ಥಿಗಳೇ, ಸಾಯಿ ಗುಡ್ ಕ್ಲಾಸಸ್ ಸಂಸ್ಥೆ ವತಿಯಿಂದ ಸಿಗುವಂತಹ ಸೌಲಭ್ಯಗಳನ್ನ ನೀವು ಪಡ್ಕೋಬೇಕಂದ್ರೆ ಗೂಗಲ್ ನಲ್ಲಿ ನೀವು ಸರ್ಚ್ ಎಂಜಿನ್ ನಲ್ಲಿ ಸಾಯಿ ಗುಡ್ ಕ್ಲಾಸಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕಾಗುತ್ತೆ. ಆಗ ಈ ರೀತಿಯಾದ ಲಿಂಕ್ ಗಳು ಓಪನ್ ಆಗುತ್ತೆ. ಮೊದಲನೇ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಮ್ಮ ವೆಬ್ ಪೇಜ್ ಓಪನ್ ಆಗುತ್ತೆ. ವೆಬ್ ಪೇಜ್ ನಲ್ಲಿ ಡೌನ್ಲೋಡ್ ನೌ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಸಂಸ್ಥೆ ವತಿಯಿಂದ ಬಿಡುಗಡೆ ಮಾಡಿದಂತಹ ಮೊಬೈಲ್ ಆಪ್ ನಿಮಗೆ ಲಭ್ಯವಾಗುತ್ತೆ. ಈ ರೀತಿಯಾದ ಮೊಬೈಲ್ ಆಪ್ ನ ಮೊದಲನೇ ಪೇಜ್ ಓಪನ್ ಆಗುತ್ತೆ. ಡೌನ್ಲೋಡ್ ಆದ ನಂತರ ಮೊದಲನೇ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಇದರಲ್ಲಿರುವಂತಹ ಕ್ರಿಯೇಟ್ ನ್ಯೂ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ನ ಇಲ್ಲಿ ಫಿಲ್ ಮಾಡೋದ್ರ ಮೂಲಕ ನೀವು ಸಬ್ಮಿಟ್ ಕೊಡುವುದ್ರ ಮೂಲಕ ನಮ್ಮ ಕ್ಲಾಸ್ ನ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ರಿಜಿಸ್ಟ್ರೇಷನ್ ಆದ ನಂತರ ನಿಮಗೆ ಬೇಕಾಗಿರುವಂತಹ ಕ್ಲಾಸ್ ಗಳ ಮೇಲೆ ನೀವು ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಕ್ಲಾಸ್ ನ ನೀವು ಜಾಯ್ನ್ ಆಗಬಹುದು. ಇದಿಷ್ಟು ನಮ್ಮ ಕ್ಲಾಸ್ ನ ಯಾವ ರೀತಿ ಜಾಯ್ನ್ ಆಗಬೇಕು ಅನ್ನೋದನ್ನ ಮುಂದೆ ಮತ್ತೆ ಸ್ಟೋರಿಗೆ ಹೋಗೋಣ. ನಾಡಗೀತೆ ಮೊದಲು ಯಾವ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು? ಯಾವ ಶೀರ್ಷಿಕೆ ಅಡಿಯಲ್ಲಿ ಪ್ರಕಟವಾಗಿತ್ತು? ನಾಡಗೀತೆಯನ್ನ ಮೊದಲು ಕರ್ನಾಟಕ ರಾಷ್ಟ್ರಗೀತೆ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ದಿವಂಗತ ವೆಂಕಟ ಸುಬ್ಬಯ್ಯ ಅವರು ನಡೆಸಿದಂತ ಪತ್ರಿಕೆ ಸಂಪಬುದಿಯ ಅನ್ನೋ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು. ಕುವೆಂಪು ಅವರು ನೀಡಿದ ಮಂತ್ರ ದೀಕ್ಷೆ ಯಾವುದು? ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ಕನ್ನಡನಾಗಿರು. ಇದು ಕುವೆಂಪು ಅವರು ನಮಗೆ ನೀಡಿದಂತ ಮಂತ್ರ ದೀಕ್ಷೆ. ಕುವೆಂಪು ಅವರು ಎಸ್ ನಿಜಲಿಂಗಪ್ಪನವರಿಗೆ ಮುಖ್ಯಮಂತ್ರಿಯಾದರೆ ಮಾಡಲು ತಿಳಿಸಿದ್ದ 4 ಮಹತ್ ಕಾರ್ಯಗಳನ್ನು ತಿಳಿಸಿ. ರಾಜ್ಯಪಾಲರ ನೇಮಕ ಮಾಡುವಾಗ ರಾಜ್ಯಾಂಗದ ಕಾನೂನು ನಿಯಮ ಪ್ರಕಾರ ಮಾಡಬೇಕು. ರಾಜ್ಯಕ್ಕೆ ಕರ್ನಾಟಕ ಎಂದು ಹೆಸರು ಕೊಡಬೇಕು. ವಿದ್ಯಾಭ್ಯಾಸದ ಎಲ್ಲದರಲ್ಲೂ ಕನ್ನಡ ಭಾಷೆ ಬರಬೇಕು. ರಾಜ್ಯದ ಆಡಳಿತ ಭಾಷೆಯಲ್ಲಿ ಕನ್ನಡ ಮಾಡಬೇಕು. ಕರ್ನಾಟಕ ನಾಮಕರಣಕ್ಕೆ ಹಾರೈಸಿದವರು, ಹೋರಾಡಿದವರು ಯಾರು? ಕವಿಗಳು, ಸಾಹಿತಿಗಳು, ರಾಜಕಾರಣಿಗಳು, ಮಂತ್ರಿಗಳು, ಕನ್ನಡದಕ್ಕಾಗಿ ಹೋರಾಡಿದವರು. ಇನ್ನು ಯಾವ ಕೆಲಸ ಕರ್ನಾಟಕದಲ್ಲಿ ಆಗಬೇಕು ಬಾಕಿ ಇದೆ ಅಂತ ತಿಳಿಸ್ತಾರೆ ಕುವೆಂಪು ಅವರು? ಉಳಿದಿರುವ ನಿಜವಾದ ಕನ್ನಡ ಪ್ರದೇಶಗಳು ರಾಜ್ಯದಲ್ಲಿ ವಿಲೀನವಾಗಬೇಕು. ಕನ್ನಡ ಪ್ರಥಮ ಭಾಷೆ ಮತ್ತು ಕೃತ ಭಾಷೆಯಾಗಿ ಆಗಬೇಕು ಎಂದು ತಿಳಿಸುತ್ತಾರೆ. ಇವೆರಡು ಕೆಲಸವನ್ನು ಹೇಳ್ತಾ ಇದ್ದಾರೆ. ಬೇರೆ ಬೇರೆ ಕನ್ನಡ ಭಾಷೆನಾಡುವಂತಹ ಕನ್ನಡ ಭಾಷೆಯ ಜನರು ಬೇರೆ ರಾಜ್ಯದಲ್ಲಿ ವಿಲೀನ ಆಗಿದ್ದಾರೆ. ಅವರನ್ನ ನಮ್ಮ ಕರ್ನಾಟಕ ಸೇರಿಸ್ಕೋಬೇಕು. ಕನ್ನಡ ಭಾಷೆಯನ್ನ ಪ್ರಥಮ ಭಾಷೆಯಾಗಿ ಪ್ರತಿಯೊಂದು ಕೆಲಸದಲ್ಲೂ ರೂಢಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಎರಡನೇದ್ದು ಪದ್ಯ ಕನ್ನಡ ದಾಸಯ್ಯ. ಇದರ ಮೇಲೆ ಕೇಳುವಂತಹ 2 ಅಂಕದ ಪ್ರಶ್ನೆಗಳು: ಕನ್ನಡ ದಾಸಯ್ಯ ಪದ್ಯವನ್ನು ಬರೆದವರು ಯಾರು? ಅವರು ಯಾವ ಜಿಲ್ಲೆಯವರು? ಕನ್ನಡ ದಾಸಯ್ಯ ಪದ್ಯ ಬರೆದವರು ಶಾಂತಕವಿ, ಇವರು ಹಾವೇರಿ ಜಿಲ್ಲೆಯವರು. ಶಾಂತಕವಿ ಅವರು ಎಲ್ಲಿ ಮತ್ತು ಯಾವಾಗ ಜನಿಸಿದರು? ಶಾಂತಕವಿ ಅವರು 1856 ಜನವರಿ 15ರಂದು ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನಲ್ಲಿ ಸಾತೇನಹಳ್ಳಿಯಲ್ಲಿ ಜನಿಸಿದರು. ಶಾಂತಕವಿಯವರ ತಂದೆ ತಾಯಿ ಯಾರು? ಶಾಂತಕವಿಯವರ ತಂದೆ ಗೋಪಾಲಾಚಾರ್ಯ, ತಾಯಿ ಪಾರ್ವತಿ. ಬಾಳಾಚಾರ್ಯ ಅವರ ಬಿರುದು ಮತ್ತು ಅಂಕಿತನಾಮ ಯಾವುದು? ಬಿರುದು ಆಧುನಿಕ ಕರ್ನಾಟಕ ನಾಟಕ ಪಿತಾಮಹ, ಅಂಕಿತನಾಮ ಶಾಂತಕವಿ.
ಶಾಂತಕವಿಯವರ 2 ಕೃತಿಗಳನ್ನ ತಿಳಿಸಿ. ಆಂಜನೇಯ ವಿಜಯ, ಸೀತಾ ಸ್ವಯಂವರ. ಶಾಂತಕವಿಯವರು ಬರೆದಂತ 2 ಕವನ ಸಂಕಲನ ತಿಳಿಸಿ. ಆನಂದ ಲಹರಿ, ಮೇಘದೂತ. ಶಾಂತಕವಿಯವರು ಬರೆದಂತ 2 ನಾಟಕಗಳನ್ನ ತಿಳಿಸಿ. ಚಂದ್ರಾವಳಿ, ಜರಾಸಂಧ. ಕನ್ನಡದ ದಾಸಯ್ಯ ಈ ಪದ್ಯದ ಮೇಲೆ ಕೇಳುವಂತ ಪ್ರಶ್ನೆಗಳೇನು? ಕನ್ನಡದ ದಾಸಯ್ಯ ಪದ್ಯದ ತಿರುಳು ಏನು ಅಥವಾ ಹಿನ್ನೆಲೆ ಏನು? 1919ರಲ್ಲಿ ಧಾರವಾಡ ಸಾಹಿತ್ಯ ಸಮ್ಮೇಳನ ನಡೆಸಬೇಕಾದರೆ ಹಣದ ಕೊರತೆ ಆಯಿತು. ಇದನ್ನು ಕೈ ಬಿಡಬೇಕಾದಂತ ಸಂದರ್ಭ ಬಂದಿತು. ಆಗ ತ್ರಿವಿಕ್ರಮನಂತೆ ಛಲಬಿಡದೆ ಶಾಂತಕವಿಗಳು ಹಣ ಸಂಗ್ರಹಿಸಿದರು. ಆಗ ಅವರು ಕನ್ನಡಕ್ಕಾಗಿ ಹಾಡಿದ ಪದ್ಯವೇ ಈ ಕನ್ನಡ ದಾಸಯ್ಯ ಪದ್ಯ. ಕನ್ನಡ ದಾಸಯ್ಯ ಪದ್ಯದಲ್ಲಿ ಕವಿ ಏನೆಂದು ಹೇಳುತ್ತಾರೆ? ಕನ್ನಡಕ್ಕಾಗಿ ಬೇಡಲು ಕನ್ನಡ ದಾಸಯ್ಯ ಬಂದಿದ್ದಾನೆ, ಸಮಯ ವ್ಯರ್ಥ ಮಾಡದೆ ಧನ ಸಹಾಯ ಮಾಡಿ ಎಂದು ಹೇಳುತ್ತಾನೆ. ಕನ್ನಡದ ದಾಸಯ್ಯ ಪದ್ಯದಲ್ಲಿ ಕನ್ನಡಿಗರಿಗೆ ಶಾಂತಕವಿ ಏನೆಂದು ಹೇಳುತ್ತಾರೆ? ಕನ್ನಡ ನಾಡಿನಲ್ಲಿ ಬೆಳೆದು ದೊಡ್ಡವರಾಗಿದ್ದೀರಿ, ಕನ್ನಡದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೀರಿ, ವಿದ್ಯೆ ಪಡೆದು ಕನ್ನಡದಿಂದಲೇ ಹೆಸರು ಬಿರುದು ಪಡೆದಿದ್ದೀರಿ, ಕನ್ನಡ ಬೆಳೆಸಲು ಧನ ಸಹಾಯ ಮಾಡಿ ಎಂದು ಕೇಳಿಕೊಳ್ಳುತ್ತಾರೆ. ಕನ್ನಡ ದಾಸಯ್ಯ ಏನೆಂದು ಹಾರೈಸುತ್ತಾರೆ? ಹಸಿವಿನಿಂದ ಬೇಡಲು ಬಂದ ದಾಸಯ್ಯನ ಅಲ್ಲ, ಕೊಟ್ಟಿದ್ದನ್ನು ಬಿಟ್ಟು ಹೋಗುವವನಲ್ಲ, ಕೊಟ್ಟವರ ಮೇಲೆ ಪದ ಕಟ್ಟಿ ಹಾರೈಸುವವನು ಈ ಕನ್ನಡ ದಾಸಯ್ಯ ಎಂದು ಹೇಳುತ್ತಾರೆ. ಇನ್ನು ಕನ್ನಡ ಪದಗಳು ಈ ಪದ್ಯದ ಮೇಲೆ ಕೇಳುವಂತಹ ಪ್ರಶ್ನೆಗಳು. ಕನ್ನಡ ಪದಗಳು ಎಂಬ ಪದ್ಯ ಬರೆದವರು ಯಾರು? ಇವರು ಯಾವ ಜಿಲ್ಲೆಯವರು? ಜೆ.ಪಿ. ರಾಜರತ್ನಂ ಅವರು ಚಾಮರಾಜನಗರ ಜಿಲ್ಲೆಯವರು. ಇವರು ಕನ್ನಡ ಪದಗಳ ಪದ್ಯವನ್ನು ಬರೆದಿದ್ದಾರೆ. ಜೆ.ಪಿ. ರಾಜರತ್ನಂ ಅವರು ಎಲ್ಲಿ ಮತ್ತು ಯಾವಾಗ ಜನಿಸಿದರು? ಜೆ.ಪಿ. ರಾಜರತ್ನಂ ಅವರು ತಮಿಳುನಾಡಿನಲ್ಲಿ ಡಿಸೆಂಬರ್ 5, 1909ರಲ್ಲಿ ಜನಿಸಿದರು. ಜೆ.ಪಿ. ರಾಜರತ್ನಂ ಅವರ ತಂದೆ ಮತ್ತು ತಾಯಿ ಯಾರು? ತಂದೆ ಗೋಪಾಲಕೃಷ್ಣ ಅಯ್ಯಂಗಾರ್, ತಾಯಿ ಲಲಿತಮ್ಮ. ಜೆ.ಪಿ. ರಾಜರತ್ನಂ ಅವರ ಅಂಕಿತ ನಾಮ ಯಾವುದು? ಭ್ರಮರ. ಜೆ.ಪಿ. ರಾಜರತ್ನಂ ಅವರು ರಚಿಸಿದ 2 ಕೃತಿಗಳು ಯಾವುದು? ಕಲ್ಲಿನ ಕಾಮಣ್ಣ, ಶ್ರೀಹರ್ಷ. ಜೆ.ಪಿ. ರಾಜರತ್ನಂ ಅವರ 2 ಕಥಾ ಸಂಕಲನ ಹೆಸರಿಸಿರಿ. ಹನಿಗಳು, ಶಾಂತಿ. ರಾಜರತ್ನಂ ಅವರ 2 ಕವನ ಸಂಕಲನಗಳನ್ನ ಹೆಸರಿಸಿರಿ. ರತ್ನನ ಪದಗಳು, ಹೀಗೆ ಕಾಯ್ತು. ಜೆ.ಪಿ. ರಾಜರತ್ನಂ ಅವರ 2 ನಾಟಕಗಳನ್ನ ಹೆಸರಿಸಿರಿ. ನರಕದ ನ್ಯಾಯ, ಗಂಡು ಕೊಡಲಿ. ಜೆ.ಪಿ. ರಾಜರತ್ನಂ ಅವರು ಪಡೆದಂತ 2 ಪ್ರಶಸ್ತಿಗಳನ್ನ ತಿಳಿಸಿ. ಕರ್ನಾಟಕ ಸಾಹಿತ್ಯ ರಾಜ್ಯೋತ್ಸವ ಪ್ರಶಸ್ತಿ. ಜೆ.ಪಿ. ರಾಜರತ್ನಂ ಅವರು ಎಲ್ಲಿ ಮತ್ತು ಯಾವಾಗ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು? 1976ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಂತಹ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇನ್ನು ಪದ್ಯದ ಮೇಲೆ ಕೇಳುವಂತಹ ಪ್ರಶ್ನೆಗಳು. ಕವಿ ರತ್ನಂಗೆ ಏನು ಕಂಡರೆ ಪ್ರಾಣ? ಅಂದ್ರೆ ಕವಿ ರತ್ನಂಗೆ ಏನು ಕಂಡ್ರೆ ಇಷ್ಟ? ಹೆಂಡ, ಹೆಂಡತಿ, ಕನ್ನಡ ಪದಗಳು ಅಂದ್ರೆ ಇಷ್ಟ. ಭಗವಂತ ಬಂದು ಏನು ಬಿಡಲು ಹೇಳಿದರೂ ಬಿಡಲು ಸಿದ್ಧರಾಗಿದ್ದೀರಿ ಎಂದು ಹೇಳುತ್ತಾರೆ ಮತ್ತು ಏನು ಬಿಡಲು ಸಿದ್ಧವಿಲ್ಲ ಎಂದು ಹೇಳುತ್ತಾರೆ. ಜೆ.ಪಿ. ರಾಜರತ್ನಂ ಅವರು ಭಗವಂತ ದೇವರು ಬಂದು ಹೆಂಡ ಬಿಡಲು ಹೇಳಿದರೆ ಬಿಡಲು ಒಪ್ಪುತ್ತಾರೆ, ಹೆಂಡತಿ ಬಿಡಲು ಹೇಳಿದರೂ ಬಿಟ್ಟು ಬಿಡುತ್ತಾರೆ, ಆದರೆ ಕನ್ನಡ ಪದಗಳನ್ನು ಬಿಡಲು ಹೇಳಿದರೆ ಬಿಡುವುದಲು ಸಿದ್ಧವಿಲ್ಲ. ದೇವರು ಕನ್ನಡ ಪದಗಳನ್ನು ಬಿಡಲು ರತ್ನಂಗೆ ಹೇಳಿದರೆ ಏನು ಮಾಡುವುದಾಗಿ ತಿಳಿಸುತ್ತಾರೆ? ದೇವರಿಗೆ ತಕ್ಕ ಶಾಸ್ತಿ ಮಾಡುವುದಾಗಿ ಹೇಳುತ್ತಾರೆ ಮತ್ತು ಕನ್ನಡ ಸುದ್ದಿಗೆ ಬಂದರೆ ಮಾನ ಮರ್ಯಾದೆ ಉಳಿಸೋದಿಲ್ಲ ಎಂದು ಹೇಳುತ್ತಾರೆ. ಕನ್ನಡ ಪದಗಳ ತಂಟೆಗೆ ಬಂದರೆ ನರಕಕ್ಕೆ ಇಳಿಸುವುದಾಗಿ ಹೇಳುತ್ತಾರೆ. ಇದಿಷ್ಟು ಕನ್ನಡ ಪದಗಳು. ಇನ್ನು ಈ ಶತಮಾನದ ಹೊಸ ಸವಾಲುಗಳು. ಈ ಶತಮಾನದ ಹೊಸ ಸವಾಲುಗಳ ಲೇಖನ ಬರೆದವರು ಯಾರು? ಅವರು ಯಾವ ಜಿಲ್ಲೆಯವರು? ಈ ಶತಮಾನದ ಹೊಸ ಸವಾಲುಗಳ ಲೇಖನ ಬರೆದವರು ಕೆ.ವಿ. ನಾರಾಯಣ್ ಅವರು. ಇವರು ಮೈಸೂರು ಜಿಲ್ಲೆಯವರು. ಕೆ.ವಿ. ನಾರಾಯಣ್ ಅವರು ಎಲ್ಲಿ ಮತ್ತು ಯಾವಾಗ ಜನಿಸಿದರು? ಕೆ.ವಿ. ನಾರಾಯಣ್ ಅವರು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣದ ಕಮಲಾಪುರದಲ್ಲಿ ಜನಿಸಿದರು. 1948ರಲ್ಲಿ ಜನಿಸಿದರು. ಕೆ.ವಿ. ನಾರಾಯಣ್ ಅವರ ತಂದೆ ಮತ್ತು ತಾಯಿ ಯಾರು? ಕೆ.ವಿ. ನಾರಾಯಣ್ ಅವರ ತಂದೆ ವೀರಣ್ಣ, ತಾಯಿ ಹೆಸರು ಕೆಂಚಮ್ಮ. ಕೆ.ವಿ. ನಾರಾಯಣ್ ಅವರ 2 ಕೃತಿಗಳನ್ನ ತಿಳಿಸಿ. ನಮ್ಮೊಡನೆ ನಮ್ಮ ನುಡಿ, ನುಡಿಗಳ ಅಳಿವು. ಈ ಶತಮಾನದ ಹೊಸ ಸವಾಲುಗಳು ಯಾವ್ಯಾವು? ದ್ವಿಭಾಷೆ ಮತ್ತು ಬಹುಭಾಷೆಗಳ ಒತ್ತಡ, ಭಾಷೆಯಲ್ಲಿನ ಲೋಪದೋಷಗಳು, ಕನ್ನಡ ಮತ್ತು ಉಳಿದ ಭಾಷೆಗಳ ನಡುವಿನ ಸಂಬಂಧ. ಇವಿಷ್ಟು ಈಗಿನ ಹೊಸ ಸವಾಲುಗಳು. ಕನ್ನಡ ಉಳಿವಿಗಾಗಿ ಪ್ರಯತ್ನಿಸಿದ 2 ಸಂಘಗಳನ್ನು ಹೆಸರಿಸಿರಿ. ಮೈಸೂರಿನ ಭಾಷೋಜ್ಜೀವನ ಸಭಾ, ಕರ್ನಾಟಕ ವಿದ್ಯಾವರ್ಧಕ ಸಂಘ. ಒಂದು ಭಾಷೆ ಇತರ ಭಾಷೆಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ? ಒಂದು ಭಾಷೆ ಯಜಮಾನ ಭಾಷೆಯಾಗಿ ಆಳ್ವಿಕೆಯನ್ನು ನಡೆಸುತ್ತದೆ. ಕನ್ನಡ ಭಾಷೆ ಕಲಿತವನು ಮಾಡುವ ತಪ್ಪುಗಳೇನು? ಕನ್ನಡ ಭಾಷೆ ಮಾತನಾಡುವವರು ಉಚ್ಚಾರದ ತಪ್ಪುಗಳನ್ನು, ಭಾಷಾ ಪ್ರಯೋಗದ ತಪ್ಪುಗಳನ್ನು, ಪದ ಬಳಕೆಯ ತಪ್ಪುಗಳನ್ನು ಮಾಡುತ್ತಾರೆ. ಸೊ ಇವಿಷ್ಟು ಇವು 4 ಲೆಸನ್ ಮೇಲೆ ಕೇಳುವಂತಹ 2 ಅಂಕದ ಪ್ರಶ್ನೆಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು 2 ಅಂಕದ ಭಾಗದೊಂದಿಗೆ ಸಿಗೋಣ. ಧನ್ಯವಾದಗಳು.